ಮೈಸೂರಿನ ಅಧಿದೇವತೆ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಒಂದು ಪಾದಕಮಲಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳು ಹಾಗೂ ಪ್ರಣಾಮಗಳನ್ನ ಅರ್ಪಿಸುತ್ತಾ ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ 72ನೇ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಗೆ ಬಂದು ತಲುಪಿದೆ. ಮೈಸೂರು ಜಿಲ್ಲೆಯಲ್ಲಿ ಬಹುಶಃ ಇದು ಅಂತಿಮವಾದಂಥ ಕೊನೆಯ ಕಾರ್ಯಕ್ರಮವೂ ಕೂಡ ಆಗಿದೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಮತ್ತು ಆತ್ಮೀಯ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು, ಜೊತೆಯಲ್ಲಿ ಪಕ್ಷದ ಎಲ್ಲ ಆಧಾರ ಸ್ತಂಭಗಳಿಗೆ ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ನಿಮ್ಮೆಲ್ಲರಿಗೂ ಕೂಡ ದೊರಕಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ರಾಜ್ಯ ಕಂಡಂತ ಅಪರೂಪದ ನಾಯಕತ್ವ, ಸದಾಕಾಲ ಜನರಿಗೋಸ್ಕರ ಜನರ ಮಧ್ಯೆ ಜನರ ಧ್ವನಿಯಾಗಿ ಒಬ್ಬ ರೈತನ ಮಗನಾಗಿ ರೈತರ ಪ್ರತಿ ಹಂತದ ಸಂಕಷ್ಟವನ್ನು ಕೂಡ ಅರ್ಥೈಸ್ಕೊಂಡು ಅವರ ಜೊತೆಯಲ್ಲಿ ಬಹಳ ಗಟ್ಟಿಯಾಗಿ 7.5 ಕೋಟಿ ಕನ್ನಡಿಗರ ಬಾಳನ್ನು ಹಸನಗೊಳಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾನೆ ಬರ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥ ಪ್ರೀತಿಯಿಂದ ತಾವೆಲ್ಲರೂ ಕೂಡ ಅವ್ರನ್ನೇನು ಬರ್ಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಈ ಪಕ್ಷಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಲಿಕ್ಕೆ ಬಯಸ್ತೇನೆ. ಮೈಸೂರು ಜಿಲ್ಲೆಯ ಹಿರಿಯ ಮುಖಂಡರು, ಹಿರಿಯ ನಾಯಕರು, ಮಾಜಿ ಸಚಿವರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಾರಾ ಮಹೇಶ್ ಅಣ್ಣವರು ಕೂಡ ವೇದಿಕೆ ಮೇಲೆ ಕುಳಿತಿದ್ದಾರೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ಸಾಮೂಹಿಕವಾಗಿ ಎಲ್ಲರೂ ಕೂಡ ನಾಯಕರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾರಾ ಮಹೇಶ್ ಅಣ್ಣ ಅವರ ಪಾತ್ರವೂ ಕೂಡ ಅತಿ ದೊಡ್ಡದಾಗಿದೆ. ಜೊತೆಯಲ್ಲಿ ನಮ್ಮ ಆತ್ಮೀಯ ಸಹೋದರ ಹುಣಸೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ರವರು ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿ ಕೆಲವು ದಿನಗಳಿಂದ ನಿಗದಿಪಡಿಸಿದಂಥ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಬಹು ಮುಖ್ಯವಾದಂಥ ಪಾತ್ರಧಾರಿಗಳಾಗಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ವಿಧಾನ ಪರಿಷತ್ನ ಸದಸ್ಯರುಗಳು, ನೂತನ ಜಿಲ್ಲಾಧ್ಯಕ್ಷರು ಅಶ್ವಿನ್ ರವರು, ಎಲ್ಲ ಜಿಲ್ಲೆಯ ಮತ್ತೆ ತಾಲೂಕಿನ ಪದಾಧಿಕಾರಿಗಳು ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ಎಲ್ಲರ ಹೆಸರನ್ನ ನಾನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ಕಾರಣ ಈಗಾಗಲೇ ಸಮಯ 1:15 ಗಂಟೆ ಆಗಿದೆ. ಬಹುಶಃ ಇವತ್ತು ನಾವು ನೀವೆಲ್ಲರೂ ಕಾದು ಕುಳಿತಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಮಾತುಗಳನ್ನ ಕೇಳಲಿಕ್ಕೆ. ತಾವೆಲ್ಲರೂ ಹಳ್ಳಿಗಳಿಂದ ಇವತ್ತೇನು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ, ಹಾಗಾಗಿ ಹೆಚ್ಚು ಮಾತನಾಡ್ತಕ್ಕಂಥದ್ದಕ್ಕೆ ಇವತ್ತಿನ ವೇದಿಕೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅರ್ಪಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ 1-2-3 ಅಂಶಗಳನ್ನ ನಾನು ಮಾತನಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಬಳಿಕ
ಜನತಾದಳ ಪಕ್ಷಕ್ಕೆ ಬಂದಂತ 19 ಸ್ಥಾನಗಳೇನಿತ್ತು, ಅದರ ಪೂರ್ವದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರ ಪಂಚರತ್ನ ಅಂತಕ್ಕಂಥ 5 ಕಾರ್ಯಕ್ರಮಗಳನ್ನ ಈ ನಾಡಿನ ಜನತೆಗೆ ಪ್ರತಿ ಹಳ್ಳಿಗೂ ಮುಟ್ಟಿಸ್ಬೇಕು ಅಂತಕ್ಕಂಥ ಅವರಲ್ಲಿ ಇದ್ದಂಥ ಒಂದು ದೂರದೃಷ್ಟಿ, ಒಂದು ದೂರ ಕಲ್ಪನೆ, ಒಂದು ದೂರಾಲೋಚನೆ ಏನಿತ್ತು, ಎಲ್ಲೋ ಒಂದು ಕಡೆ ಕುಮಾರಣ್ಣವರ ಒಂದು ಹೋರಾಟಕ್ಕೆ, ಕುಮಾರಣ್ಣವರ ಒಂದು ಕಲ್ಪನೆಗೆ ನಮಗೆ ಪೂರಕವಾದಂಥ ಒಂದು ಫಲಿತಾಂಶ ದೊರಕದೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಮುಖಂಡರುಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಉತ್ಸಾಹಕತೆ ಕಮ್ಮಿ ಆಗಿತ್ತು. ಇವೆಲ್ಲವನ್ನ ಗಮನಿಸಿದಂತ ನಾನು ನಿಮ್ಮ ಜೊತೆಯಲ್ಲಿ 16,000 ಕಿಲೋಮೀಟರ್ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ, ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳ ಜನ ರಾಜಕೀಯ ವಿರೋಧಿಗಳು ಟೀಕಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಅವರಿಗೆ ಗೊತ್ತಿಲ್ಲ, ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯವಷ್ಟೇ ಅಲ್ಲ, ಅದು ಕಲ್ಯಾಣ ಕರ್ನಾಟಕ ಇರಲಿ, ಕಿತ್ತೂರು ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಉತ್ತರ ಕನ್ನಡ ಇರಲಿ, ಬೆಂಗಳೂರು ನಗರ ಇರಲಿ, ಎಲ್ಲ ಕಡೆನೂ ಕೂಡ ಜನತಾದಳ ಪಕ್ಷ ಅತ್ಯಂತ ಭದ್ರವಾಗಿದೆ ಅಂತಕ್ಕಂಥದ್ದಾದ್ರೆ ಬಹುಶಃ ನಾನು ಗಮನಿಸಿದಂತ ಅಂಶ, ಚಿನ್ನದಂತ ಕಾರ್ಯಕರ್ತ ಬಂಧುಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ, ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅಲ್ಪಾವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹೆಗಲು ಕೊಟ್ಕೊಂಡು ಎಂತ ಕಷ್ಟ ಕಾಲದಲ್ಲೂ ಕೂಡ ಧೃತಿಗೆಡ್ದಿರೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ, ಜನತಾದಳ ಪಕ್ಷದ ಜೊತೆಯಲ್ಲಿ ನಾವಿದ್ದೇವೆ, ಪಕ್ಷವನ್ನ ಕಟ್ಟು ಬೆಳೆಸ್ತೇವೆ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರು ಹೋದಂತ ಸಂದರ್ಭದಲ್ಲಿ ಅವರಲ್ಲಿ ಇರ್ತಕ್ಕಂಥ ಒಂದು ಹುಮ್ಮಸ್ಸನ್ನ ಏನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಇವೆಲ್ಲವನ್ನ ನೋಡಿದಾಗ ಒಂದು ಮಾತನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಎದುರುಗಡೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, 1999ರಲ್ಲಿ ಜನತಾದಳ ಪಕ್ಷ ಉದ್ಭವವಾಯಿತು. ಸರಿಸುಮಾರು 25 ವರ್ಷಗಳ ಕಾಲ ಒಂದು ಪ್ರಾದೇಶಿಕ ಪಕ್ಷ ಕನ್ನಡ ನಾಡಿನಲ್ಲಿ ಕರ್ನಾಟಕದ ಅಸ್ಮಿತೆಗೋಸ್ಕರ ನಾಡಿನ ನೆಲ ಜಲ ಭಾಷೆಗೆ ಸುದೀರ್ಘ ಕಾಲ ಹೋರಾಟವನ್ನ ಮಾಡಿರ್ತಕ್ಕಂಥ ರೈತರ ಪಕ್ಷ ಅಂತಾನೆ ಗುರುತಿಸಿಕೊಂಡಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಜನತಾದಳ ಪಕ್ಷವನ್ನ ಇತ್ತೀಚಿನ ದಿನಗಳಲ್ಲಿ 25 ವರ್ಷ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಬಹುಪಾಲು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ತಂದೆ ತಾಯಂದ್ರುಗಳು, ನೀವು ಪುಣ್ಯಾತ್ಮರು, ಸುದೀರ್ಘವಾದಂಥ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ರಾಜಕೀಯದ ಒಂದು ಹೋರಾಟಕ್ಕೆ ನಿರಂತರವಾಗಿ ಕೊಟ್ಟಿರ್ತಕ್ಕಂಥ ಬೆಂಬಲ ಇವತ್ತು ಜನತಾದಳ ಪಕ್ಷ ನಿಮ್ಮ ಕಣ್ಣೆದುರುಗಡೆ 25 ವರ್ಷಗಳ ಕಾಲ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದೆ. ಇದರ ಮಧ್ಯೆ ಕಳೆದ 25 ವರ್ಷದಿಂದ ಎಷ್ಟೋ ಜನ ಈ ಪಕ್ಷದಲ್ಲಿ ಟಿಕೆಟ್ ಅನ್ನ ತಗೊಂಡು ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ದುಡಿಮೆ, ಕಾರ್ಯಕರ್ತರ ಶ್ರಮ 54 ಜನ ಶಾಸಕರಾದ್ರು, ಸಂಸದರಾದ್ರು, ಮಂತ್ರಿಗಳಾದ್ರು, ಕೊನೆಗೆ ಉಪಮುಖ್ಯಮಂತ್ರಿ ಪಟ್ಟದವರೆಗೂ ಎತ್ಕೊಂಡೋಗಿ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮೈಸೂರು ಜಿಲ್ಲೆಯಿಂದ ತಾವೆಲ್ಲರೂ ಕೂಡ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ರಿ. ಇಡೀ ರಾಜ್ಯದಲ್ಲಿ 54 ಜನ ಪಕ್ಷವನ್ನ ತ್ಯಜಿಸಿ ಹೋಗ್ತಾರೆ. ಆದ್ರೂ ಕೂಡ ಪಕ್ಷ ಇಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಅಂದ್ರೆ ಹಳ್ಳಿಗಳಲ್ಲಿ ಆ ಮರದ ಕೆಳಗಡೆ ಕಟ್ಟೆಗಳಲ್ಲಿ ಕೂತ್ಕೊಂಡು ರೈತರುಗಳು ಹೊಲ ಗದ್ದೆಗಳಲ್ಲಿ ನಿರಂತರವಾಗಿ ನೀವು ಮಾಡ್ತಕ್ಕಂಥ ಕಷ್ಟ ಜೀವಿಗಳು ಏನ್ ಕಷ್ಟ ಪಡ್ತೀರಿ, ಇವತ್ತು ಏನಾದ್ರೂ ಜನತಾದಳ ಪಕ್ಷ ಅಲ್ಪ ಸ್ವಲ್ಪ ಕನ್ನಡ ನಾಡಿನಲ್ಲಿ ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಬಹು ಮುಖ್ಯವಾದಂಥ ಪಾಲು ಮೈಸೂರು ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದರಿಗೆ ಸಲ್ಲಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಇವತ್ತು ಒಂದು ಶಪಥವನ್ನ ಮಾಡಬೇಕಾಗ್ತದಣ್ಣ. ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 11ಕ್ಕೆ 11 ಕೂಡ NDA ಅಭ್ಯರ್ಥಿಗಳ ಗೆಲ್ಲುವ ಮೂಲಕ ಅದರಲ್ಲಿ ಬಹುಪಾಲು ಜನತಾದಳ ಪಕ್ಷದ ನಾಯಕರುಗಳು ಸ್ಪರ್ಧಿಗಳಾಗಿ ಇಳಿದು ಮೈಸೂರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನನ್ನ
ತಂದೆ ತಾಯಿಂದ್ರ ಒಂದು ಆಶೀರ್ವಾದ ಸಹಕಾರದಿಂದ ಜನರ ಪರವಾದಂತ ಜನರಿಗೋಸ್ಕರ ಸರ್ಕಾರವನ್ನ ಕನ್ನಡ ನಾಡಿನಲ್ಲಿ ರಚಿಸ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಕೂಡ ಪಣ ತೊಟ್ಟಿ ಹೋರಾಟವನ್ನ ಮಾಡಬೇಕಾಗ್ತದೆ. ಕಾರಣ ನಮ್ಮ ಕಣ್ಮುಂದೆ ಇವತ್ತು ಇರ್ತಕ್ಕಂಥದ್ದು ಕೇವಲ 700 ದಿನ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರ್ತಕ್ಕಂಥದ್ದನ್ನ ನೋಡಿದ್ದೀರಿ. ನಮಗೆ ಹೆಚ್ಚು ಸಮಯ ಉಳಿದಿಲ್ಲ ನಮ್ಮ ಕಣ್ಮುಂದೆ. ನಾನು ಎಲ್ಲೇ ಹೋದ್ರೂ ಒಂದು ಮಾತನ್ನ ವ್ಯಕ್ತಪಡಿಸ್ತಾ ಇದ್ದೆ. ಬಹಳ ಜನ ಇವತ್ತು ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಿ. ದಯಮಾಡಿ ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆಯ ಮಾತುಗಳು ಅಂತಕ್ಕಂಥದ್ನ ಯಾರು ಕೂಡ ತಪಾರ್ಥ ಮಾಡ್ಕೊಳ್ಬಾರ್ದು. ಕಾರಣ ನಾವು ಇವತ್ತು NDA ಮಿತ್ರಕೂಟದಲ್ಲಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯು ಕೂಡ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ 2028ರ ಫಲಿತಾಂಶದ ಬಳಿಕ ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತಕ್ಕಂಥ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ಪಕ್ಷದ ಯಾವುದೇ ನಾಯಕರಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದಕ್ಕೆ ಹೋಗೋದಿಲ್ಲ. ಆದರೆ ನಾನು ಎಲ್ಲಾದ್ರೂ ಕೂಡ ಒಂದು ವಿಚಾರವನ್ನ ರಾಜ್ಯಾದ್ಯಂತ ಜನಗಳು ಓಡಾಡಬೇಕಾದ್ರೆ ರಾಜ್ಯದ ಉದ್ದಕಲಕ್ಕೂ ಜನ ಕುಮಾರಣ್ಣವರ ಒಂದು ಅಲ್ಪ ಅವಧಿಯ ಒಂದು ಆಡಳಿತವನ್ನು ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಿರಂತರವಾಗಿ ನಾನೇನು ಕಂಡಿದ್ದೇನೆ. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿಯ ಬಯಕೆ ಅಲ್ಲ, ಅಥವಾ ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಆಸೆ ಆಕಾಂಕ್ಷೆಗಳಲ್ಲ. ಬದಲಾಗಿ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ಕುಮಾರಣ್ಣವರು ಇದ್ದಂತ ಸಂದರ್ಭದಲ್ಲಿ ಕುಮಾರಣ್ಣವರ 20 ತಿಂಗಳು 14 ತಿಂಗಳ ಆ ಆಡಳಿತದಲ್ಲಿ ಕರ್ನಾಟಕ ರಾಜ್ಯ ಕಂಡಂತ ಒಂದು ಸುವರ್ಣ ಯುಗ ಏನಿದೆ, ಬಹುಶಃ ಕನ್ನಡ ನಾಡಿನ ಜನತೆ ಇವತ್ತಿಗೂ ಕೂಡ ಹೃದಯದಲ್ಲಿ ಅದನ್ನ ಬಹಳ ಗಟ್ಟಿಯಾಗಿ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ಕುಮಾರಣ್ಣವರು ಅನೇಕ ಬಾರಿ ಹೇಳಿದ್ದಾರೆ, ಇಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಮುಖ್ಯ ಅಲ್ಲ, ಬದಲಾಗಿ ಇವತ್ತು ಕನ್ನಡ ನಾಡಿನ ಜನತೆಗೆ ಸಂಪತ್ಭರಿತವಾದಂತ ನಮ್ಮ ನಾಡಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸಮೃದ್ಧ ಬದುಕನ್ನ ಕಟ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಕೂಡ ಮಾಡ್ತೇನೆ ಅಂತಕ್ಕಂಥದ್ದು ಅನೇಕ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ತಾ ಇರ್ತಾರೆ. ಇವತ್ತು ಕುಮಾರಣ್ಣ ಅವರು ಅನಿರೀಕ್ಷಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ 2024ರ ಮಂಡ್ಯದಲ್ಲಿ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಕುಮಾರಣ್ಣ ಅವರು ಏನು ಲೋಕಸಭೆಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಅವ್ರ ತಲೆನಲ್ಲಿ ಇಟ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಕೂಡ ಡೆಲ್ಲಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಲಿ ಹೋದಂತ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಕುಮಾರಣ್ಣ ಅವರಿಗೆ ಒಂದು ಮಾತನ್ನ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೇನೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ನಾವು ಹಿನ್ನಡೆಯನ್ನ ಕಂಡಿದ್ದೇವೆ ಹೊರತುಪಡಿಸಿದ್ರೆ ಇನ್ನು ಮಿಕ್ಕಂತ ಹಳೆ ಮೈಸೂರು ಪ್ರಾಂತ್ಯದ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆಯೂ ಕೂಡ NDA ಒಂದು ಅಭ್ಯರ್ಥಿಗಳ ಗೆಲುವಿಗೆ ಪೂರಕವಾದಂತ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಹೇಳಿದಂಥದ್ದನ್ನ ನಾನು ಕಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿದ್ದಾರೆ. ಅವರು ಕೇಂದ್ರದಲ್ಲಿ ಹೋಗಿ ಇವತ್ತು ಅತ್ಯಂತ ಉನ್ನತವಾದಂತ 2 ಪದವಿಗಳನ್ನ ಅಲಂಕರಿಸಿದ್ದಾರೆ. ಯಾವತ್ತೂ ಕೂಡ ಕುಮಾರಣ್ಣ ಅವರು ಈ ಒಂದು NDA ಅಲಯನ್ಸ್ಗೆ ಹೋದಂತ ಸಂದರ್ಭದಲ್ಲಿ ಯಾವ ಷರತ್ತಿನ ಮೇಲೆ ಇವತ್ತು ಹೋದಂತವ್ರಲ್ಲ. ಅವ್ರು ಯಾವತ್ತಿಗೂ ಕೂಡ ನಮ್ಮ ನಾಡಿನ ರೈತರ ಪರವಾಗಿ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನತೆಯ ಪರವಾಗಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ಇವತ್ತಿಗೂ ಕೂಡ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಹರಿತಾ ಇರ್ತಕ್ಕಂಥ ವಿಡಿಯೋಗಳನ್ನ ನನ್ನ ಕಣ್ಣಾರೆ ನಾನು ಗಮನಿಸಿದ್ದೇನೆ. ಕುಮಾರಣ್ಣ ಅವರ ಮನೆ ಹತ್ರ ಬರ್ತಕ್ಕಂಥವ್ರು, ಕುಮಾರಣ್ಣ ಅವರ ರೂಮ್ವರೆಗೂ ಕೂಡ ಬರ್ತಕ್ಕಂಥವ್ರು ಯಾರು ಕೂಡ ದೊಡ್ಡ ಸೂಟು ಬೂಟ್ ಧರಿಸ್ತಕ್ಕಂಥ ದೊಡ್ಡ ವ್ಯಾಪಾರಿಗಳಾಗ್ಲಿ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬರ್ತಕ್ಕಂಥವ್ರು ಇಲ್ಲ. ಕುಮಾರಣ್ಣ ಅವ್ರನ್ನ ಬಂದು ಕಾಣ್ತಕ್ಕಂಥವ್ರು ಯಾವ ಒಂದು ಆರೋಗ್ಯದ ಸಮಸ್ಯೆ ಪ್ರತಿನಿತ್ಯ ಜೀವನದಲ್ಲಿ ಎದುರಿಸ್ತಾ ಇದ್ದಾರೆ ಜನ, ಯಾವ ನಮ್ಮ ಯುವಕ ಮಿತ್ರರು, ರೈತರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳುಗಳು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಸಾಲ ಸೋಲ ತಗೊಂಡು ನಿಮ್ಮನ್ನ ಕನಿಷ್ಠ ಪಕ್ಷ ಒಂದು ITI ಸ್ಟೂಡೆಂಟ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿ ಮಾಡಿದ್ದಾರೆ. ಆದ್ರೆ ವಿಪರ್ಯಾಸ ಇವತ್ತು ಉದ್ಯೋಗಗಳಿಲ್ಲ. ಇಂಥ ಸಮಸ್ಯೆಗಳನ್ನ ಹೇಳ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣವರು ಸ್ಪಂದಿಸ್ತಕ್ಕಂಥ ರೀತಿ ಅದು ಬಹುಶಃ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ತಾವೆಲ್ಲರೂ ಕೂಡ ಗಮನಿಸ್ಕೊಂಡ್ ಬಂದಿದ್ದೀರಿ. ಬಹುಶಃ ಆ ಕಾರಣದಿಂದನೇ ಇವತ್ತು ಕುಮಾರಣ್ಣವರು ಆಗಮಿಸ್ತಾ ಇದ್ದಂಗೆ ಯಾರಿಗೂ ಕೂಡ ತೋರಿಸದೇ ಇರತಕ್ಕಂಥ ಒಂದು ಪ್ರೀತಿಯ ಕೂಗೇನಿತ್ತು, ಇವೆಲ್ಲವನ್ನ ನೋಡಿದಾಗ ನನಗೆ ಅರಿವಾಗ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಹಣ ಆಸ್ತಿ ಸಂಪಾದನೆ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡಲಿಲ್ಲ. ಬದಲಾಗಿ
ಜನರೇ ನನ್ನ ನಿಜವಾದ ಆಸ್ತಿ ಅಂತಕ್ಕಂಥದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅರ್ಥಕೊಂಡು ಇವತ್ತು ನಿಜವಾದ ಆಸ್ತಿ ನಮ್ಮ ಕಣ್ ಮುಂದೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಅವರು ಇವತ್ತಿಲ್ಲೇನು ಬಂದು ಕೂತಿದ್ದಾರೆ. ಇದು ಕೇವಲ ರಾಜಕೀಯವಾದಂಥ ಸಂಬಂಧ ಅಲ್ಲ, ಬದಲಾಗಿ ಇದು ಒಂದು ತಾಯಿ ಮಗನ ಒಂದು ಸಂಬಂಧ ಅಂತಕ್ಕಂಥದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದನ್ನ ಇವತ್ತು ಬಹುಶಃ ನೀವೆಲ್ಲರೂ ಕೂಡ ಸಾಬೀತನ್ನ ಮಾಡಿದ್ದೀರಿ. ಒಂದು ನಾನು ಕೊನೆಯದಾಗಿ ಮಾತನ್ನ ತಿಳಿಸಿ ನನ್ನ ಮಾತಿಗೆ ವಿದಾಯವನ್ನ ಕೊಡ್ತೇನೆ. ದಯಮಾಡಿ ಕ್ಷಮೆ ಇರಲಿ. 2 ಗಂಟೆ ಆಯಿತು, ತಾವು ಎಲ್ಲ ಹಳ್ಳಿಗಳಿಂದ ಬಂದಿದ್ದೀರಿ. ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಣ್ಣ, ಬಹಳ ಜನ ಈ ಪಕ್ಷದಲ್ಲಿ ರಾಜಕೀಯವಾಗಿ ಬೆಳೆಸಿದ್ದೀರಿ, ಗುರುತಿಸಿದ್ದೀರಿ, ದೊಡ್ಡ ದೊಡ್ಡ ಪದವಿಗಳನ್ನ ಅಲಂಕರಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಪ್ರಯತ್ನದಿಂದ ಹೋಗಿ ತಲುಪಿಸಿ ಕೂರಿಸಿದ್ದೀರಿ. ನೀವು ಇಲ್ಲಿಯವರೆಗೂ ಜನತಾದಳ ಪಕ್ಷ ಇರಲಿ ಅಥವಾ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ರಾಜಕೀಯದ ಕೆಲವೊಂದಷ್ಟು ಲೆಕ್ಕಾಚಾರಗಳನ್ನ ನೀವು ನೋಡಬೇಕಾಗ್ತದೆ. ಯಾವತ್ತಿಗೂ ಕೂಡ ಪ್ರಾದೇಶಿಕ ಸಮಾನತೆ ಮತ್ತೆ ಸಾಮಾಜಿಕ ನ್ಯಾಯವನ್ನ ಮುಂದಿಟ್ಕೊಂಡು ಜನತಾದಳ ಪಕ್ಷ ರಾಜಕೀಯವನ್ನ ಮಾಡ್ಕೊಂಡ್ ಬಂದಿದೆ. ಬಹಳ ಜನ ಬೇರೆ ಬೇರೆ ಸಮಾಜದ ನಾಯಕರುಗಳನ್ನ ಗುರುತಿಸಿ ಅಲ್ಪಸಂಖ್ಯಾತರಿಗೆ ರಾಜ್ಯಾಧ್ಯಕ್ಷರು ಮಾಡಿದೆ ಪಕ್ಷ. ಒಬ್ರು ಗೊಲ್ಲರ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರನ್ನ, ಯಾವ್ದಾದ್ರು ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದೆ. ಹಿಂದುಳಿರ್ತಕ್ಕಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದೆ. ಹಾಗಾಗಿ ಒಂದು ನಾವು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಬಹಳ ಜನ ವಿರೋಧ ಪಕ್ಷಗಳು ನಾನಾ ರೀತಿ ಬಿಂಬಿಸ್ಬೋದು, ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದ್ರೆ ನಿಜವಾದಂತ ಸಾಮಾಜಿಕ ಬದ್ಧತೆ ಮತ್ತೆ ನ್ಯಾಯವನ್ನ ಏನಾದ್ರೂ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಪಕ್ಷ ಕನ್ನಡ ನಾಡಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ನಾಯಕತ್ವದಡಿ ಇವೆಲ್ಲವೂ ಕೂಡ ಹಿಂದಿನಿಂದನೂ ಕೂಡ ನಿರಂತರವಾಗಿ ನಡೀತಾ ಬಂದಿದೆ. ಹಾಗಾಗಿ ಬಹುಶಃ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಏನು ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದರೆ ಇವತ್ತಿನ ಅಂತಿಮವಾಗಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲ ಮಾಧ್ಯಮದ ಮಿತ್ರರು ಜೊತೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಕಷ್ಟಪಟ್ಟು ಹೋರಾಟ ಮಾಡಿದ್ದೀರಿ. ಬಹುಶಃ 5-10 ದಿನಗಳಲ್ಲಿ ಹರೀಶ್ ರವರು ಬಹಳ ಕಷ್ಟ ಬಿದ್ದಿದ್ದಾರೆ, ಮಹೇಶ್ ಅಣ್ಣವರು ಬಹಳ ಕಷ್ಟ ಬಿದ್ದಿದ್ದಾರೆ. 5-10 ದಿನದಲ್ಲಿ ಕೂತ್ಕೊಂಡು ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕಾಣ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಕರೆ ತಂದಿದ್ದೀರಾ ಅಂದ್ರೆ ಅದಕ್ಕೆ ಮುಖ್ಯವಾದಂತ ಪಾತ್ರವನ್ನು ವಹಿಸಿರ್ತಕ್ಕಂಥ ಎಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸನ್ಮಾನ್ಯ ಕುಮಾರಣ್ಣ ಅವರು ಮುಂದಿನ ಈ ಸಭೆಯ ಮಾತುಗಳನ್ನ ಆಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಳ್ಕಳಿಯಾಗಿ ಮನವಿಯನ್ನ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS.